evaluate summation of k is equal to 1 to 11 2 plus 3k. ಇಲ್ಲಿ ಏನು ಮಾಡಬೇಕಪ್ಪ, ಇದು ಹೇಗೆ ಅಂತ ಹೇಳಿದ್ರೆ ಮೊದಲನೇದಾಗಿ ಇದು ಅರ್ಥ ಏನು ಅಂತ ಹೇಳಿದ್ರೆ 2 plus 3k to the power of 1 3 to the power of 1 k ನಾವು ಇಲ್ಲಿಂದ 1 till 11 k ವ್ಯಾಲ್ಯೂ ಬಂದು 1 2 3 ಈ ರೀತಿ 11th ಟರ್ಮ್ವರೆಗೂ ಮಾಡ್ಕೊಬೇಕು, ಸರಿನಾ? ಸೊ 11th ಟರ್ಮಲ್ಲಿ 11ವರೆಗೂ ಮಾಡಬೇಕು. ನೆಕ್ಸ್ಟ್ ಇದು ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ ಬಂದು 2 plus 3 square ಪ್ಲಸ್ ಈ ರೀತಿಯಲ್ಲಿ ಏನಾಗ್ತದೆ, ಇಲ್ಲಿ ದ ಸೀಕ್ವೆನ್ಸ್ ಕೀಪ್ಸ್ ಆನ್ ಇನ್ಕ್ರೀಸಿಂಗ್, ಸರಿನಾ? ಸೊ ಇದನ್ನೆಲ್ಲ ಬರೆಯೋದು ಬೇಕಾಗಿಲ್ಲ, ಇದು ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಮಾತ್ರ, ಲೆಟ್ ಇಟ್ ಬಿ, ತೊಂದರೆ ಇಲ್ಲ. ಸೊ ಈ ಥರ ಬರೆಯೋದು ಬದಲಾಗಿ ನಾನು ಐ ಕ್ಯಾನ್ ರೆಪ್ರೆಸೆಂಟ್ ಇಟ್ ದಿಸ್ ವೇ. ಏನಾಗ್ತಾಯಿದೆ ಇಲ್ಲಿ 2 ಇದು ಫಸ್ಟ್ ಟರ್ಮು, ಇದು ಸೆಕೆಂಡ್ ಟರ್ಮು. ಸೊ ಈ ರೀತಿಯಲ್ಲಿ 11 ಟರ್ಮು ಆ್ಯಡ್ ಹಾಕ್ಕೊಂಡು ಹೋಗುತ್ತೆ, ಸರಿ ಇಲ್ವಾ? ಸೊ ದಿಸ್ ಇಸ್ 1 ಫಾರ್ k is equal to 1, ದಿಸ್ ಇಸ್ k is equal to 2. ಇದೇ ರೀತಿಯಲ್ಲಿ k is equal to 11ವರೆಗೂ ಹೋಗುತ್ತೆ. ಸೊ 2 ಎಷ್ಟು ಸತಿ ಆ್ಯಡ್ ಆಗ್ತಾಯಿದೆ, 11 ಸತಿ ಅಲ್ವಾ? ಸೊ summation of k is equal to 1 till 11 summation of 2 plus summation of k is equal to 1 till 11 3 to the power of k ಅಲ್ವಾ? ಇವಾಗ ಇದರ ಅರ್ಥ ಏನು, 2 being added 11 times. ಇದರ ಅರ್ಥ ಏನು, 3 to the power of 1 plus 3 to the power of 2 plus 3 to the power of 3 till 11th term, 11 terms. ಸೊ ಇಲ್ಲಿ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಲೆಕ್ಕ ಅಲ್ವಾ? 2 plus 2 plus 2 ಎಷ್ಟು ಸತಿ ಹೋಗುತ್ತೆ, 11 ಸತಿ ಹೋಗುತ್ತೆ. ದಟ್ಸ್ ವಾಟ್ ದಿಸ್ ರೆಪ್ರೆಸೆಂಟ್ಸ್. 3 to the power of 1 3 to the power of 2 ಇದೇ ರೀತಿಯಲ್ಲಿ 3 to the power of 11ವರೆಗೂ ಹೋಗುತ್ತೆ. ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು, ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಇದನ್ನೆಲ್ಲ ಬರೆಯೋದು ಬದಲಾಗಿ ಇದು ಬೇಕಾಗಿಲ್ಲ ಹೇಳಬೇಕು ಅಂತ ಹೇಳಿದ್ರೆ, ಆದರೆ ನಿಮಗೋಸ್ಕರ, ನಿಮ್ಮ ನಾಲೆಜ್ಗೋಸ್ಕರ ಇಲ್ಲಿ ಹಾಕಿದ್ದೀನಿ. ಹಾಂ, ಇಲ್ಲಿ ಇತ್ಕೊಳ್ಳಿ, ಸೊ ದ್ಯಾಟ್ ನಿಮ್ಗೆ ಏನು ಬರೀಬೇಕು ಏನು ಬರೀಕೊಡೋದು ಅಂತ ಹೇಳಿ ಗೊತ್ತಾಗಬೇಕು. ಅರ್ಥ ಆಯ್ತಾ? ಇವಾಗ ಇದನ್ನು ಹೇಗೆ ಸಾಲ್ವ್ ಮಾಡೋದು, ಮತ್ತೊಂದು ನೆಕ್ಸ್ಟ್ ಪ್ರಿನ್ಸಿಪಲ್, ವರ್ಕಿಂಗ್ ಪ್ರಿನ್ಸಿಪಲ್ ಏನಪ್ಪ ಅಂತ ಹೇಳಿದ್ರೆ, ಡೂ ಇಟ್ ಪಾರ್ಟ್ ಬೈ ಪಾರ್ಟ್. ಫಸ್ಟ್ ಟರ್ಮ್ ತೊಗೊಳ್ಳಿ. ಫಸ್ಟ್ ಟರ್ಮ್ ಅಂತ ಹೇಳಿದ್ರೆ ಈ ಭಾಗ. ಸೊ ಏನು ಹೇಳುತ್ತಿದ್ದು, ಸಮ್ಮೇಷನ್ ಆಫ್ k is equal to 1 till 11 2 to the power of ಏನಿಲ್ಲ, ವಿತ್ ದಿಸ್ is equal to 2 into 11 ಬೇಸಿಕಲಿ ಅಲ್ವಾ? ಆ್ಯಂಡ್ ದಿಸ್ ಇಸ್ ನಥಿಂಗ್ ಬಟ್ 22. ನೆಕ್ಸ್ಟು ಸೆಕೆಂಡ್ ಟರ್ಮ್. ಸೊ ಸೆಕೆಂಡ್ ಟರ್ಮ್ ಇಸ್ ಸಮ್ಮೇಷನ್ ಆಫ್ k is equal to 1 till 11 3 to the power of k. ಸೊ ಇಲ್ಲಿ ವಾಟ್ ಈಸ್ ದ ಫಸ್ಟ್ ಟರ್ಮ್, ಏನಾಗುತ್ತೆ ಇಲ್ಲಿ 3 ಬರುತ್ತೆ. ಕಾಮನ್ ರೇಷಿಯೋ ಏನು ಬರುತ್ತೆ, 3 square by 3 to the power of 1 which is equal to 3. ಇಲ್ಲಿ n ಏನಿದೆ 11. ಸೊ ವಿತ್ ದ ಹೆಲ್ಪ್ ಆಫ್ s of n which is a into r to the power of n minus 1 divided by r minus 1 ಈ ಫಾರ್ಮುಲಾ ಉಪಯೋಗಿಸ್ಕೊಂಡು ನಾವು s of 11 ಕಂಡುಹಿಡಿಯಬಹುದು, which is 3 times of 3 to the power of 11 minus 1 divided by 2. ಸೊ ಕೊನೆಯದಾಗಿ ಇಲ್ಲಿ ಏನಿದೆ, ಇಲ್ಲಿ ಸೊಲ್ಯೂಷನ್ ವಿಲ್ ಬಿ ಈಕ್ವಲ್ ಟು 22 plus 3 by 2 3 to the power of 11 minus 1. ಸೊ ಇದೆ ನಿಮ್ಮ ಉತ್ತರ. ಮತ್ತೊಂದು ಸತಿ ಹೇಳ್ತೀನಿ ನೋಡಿ, ಇಲ್ಲಿ ಅಂಡರ್ಲೈನಿಂಗ್ ಪ್ರಿನ್ಸಿಪಲ್ ಬಂದು ಸಮ್ಮೇಷನ್ನು ಪ್ರತಿಯೊಂದು ಟರ್ಮ್ ಒಳಗಡೆ ಇರೋಂಥ ಟರ್ಮ್ ಅಪ್ಲೈ ಮಾಡ್ಬೋದು. ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ, ಟರ್ಮ್ಸ್ ಫಸ್ಟ್ ಟರ್ಮ್ ಮತ್ತು ಸೆಕೆಂಡ್ ಟರ್ಮ್ ಸಪ್ರೇಟಾಗಿ ತೊಗೊಂಡು ಸಾಲ್ವ್ ಮಾಡೋದು ಕಲಿಬೇಕು.